ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ, ಶ್ರೀ ತಾರನಾಥ ರೈ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಶೇಖರ್ ಕಡ್ತಲ ಕಾರ್ಯದರ್ಶಿಗಳು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ, ಶ್ರೀಮತಿ ವಾಣಿ ಆಳ್ವ ಪೌರಾಯುಕ್ತರು ಉಳ್ಳಾಲ ಪುರಸಭೆ, ಶ್ರೀಯುತ ಉರ್ಬನ್ ಮಸ್ಕರೇನಸ್ ನಮ್ಮೆಲ್ಲರಿಂದ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರುವವರು ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಉತ್ತರ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ರೈ, ಶ್ರೀಯುತ ದಯಾನಂದ ಮಾಡ ಮಂಗಳೂರು ಉತ್ತರ ವಲಯದ ಗೌರವಾಧ್ಯಕ್ಷರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ತುಕಾರಾಮ್, ಶ್ರೀಯುತ ಲೋಕನಾಥ್ ರೈ, ಶ್ರೀಮತಿ ಸೇವಂತಿ ಮೇಡಮ್, ಶ್ರೀ ಡಾಲ್ಫಿ ಸಿಕ್ವೇರ ಇವರೆಲ್ಲರೂ ಉಪಸ್ಥಿತರಿದ್ದಾರೆ. ಇವರೆಲ್ಲರನ್ನ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ತ್ಯಾಗಂ ಹರೇಕಳ, ಶ್ರೀಯುತ ರಾಜೀವ್ ನಾಯಕ್ ಹಾಗೂ ನಮ್ಮ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಲ್ಯಾನ್ಸಿಸ್ ಸಿಕ್ವೇರ ಇವರು ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಗವಂತನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾದೆ ಒಲೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ. ಭಗವಂತನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ. 1983ರಲ್ಲಿ ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯಿಂದ ಆರಂಭವಾದಂಥ ಉರ್ಬನ್ ಮಸ್ಕರೇನಸ್ರವರ ಈ ವೃತ್ತಿ ಶಿಕ್ಷಣದ ಬದುಕು 2019 ಜನವರಿಗೆ ಸೇಂಟ್ ಸೆಬಾಸ್ಟಿಯನ್ ಪ್ರೌಢಶಾಲೆ ತೊಕ್ಕೊಟ್ಟು ಇಲ್ಲಿ ಮುಕ್ತಾಯವಾಗ್ತಾ ಇದೆ. ದೈಹಿಕ ಶಿಕ್ಷಣದ ವೃತ್ತಿ ಬದುಕು ಬಹುಶಃ ನಾವೆಲ್ಲ ತಿಳ್ಕೊಂಡ ಹಾಗೆ ಉಳ್ಳಾಲದ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಆರಂಭದಿಂದ ಕಂಡುಕೊಂಡ ಹಾಗೆ 4 ಭದ್ರವಾದಂಥ ಪಿಲ್ಲರ್ಗಳು ನಮಗೆ ಇದ್ದವು. ಶ್ರೀಯುತ ತಾರನಾಥ್ ರೈ, ಶ್ರೀಯುತ ಲೋಕನಾಥ್ ರೈ, ಶ್ರೀ ತುಕಾರಾಮ್ ಸರ್ ಹಾಗೂ ಉರ್ಬನ್ ಮಸ್ಕರೇನಸ್. ಬಹುಶಃ ಇವರೆಲ್ಲರ ಸಲಹೆ, ಮಾರ್ಗದರ್ಶನ ಮತ್ತು ಇವರೆಲ್ಲರ ಉಪದೇಶದ ಮೇರೆಗೆ ದೈಹಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ನಾವು ಪಾಠವನ್ನು ಮಾಡ್ತಾ ನಾವು ಕೂಡ ಅನೇಕ ಸಂಗತಿಗಳನ್ನು ಅವರಿಂದ ಕಲಿತ್ಕೊಂಡಿದ್ದೇವೆ. ಈ ಉಳ್ಳಾಲ ಭಾಗದಲ್ಲಿ ಅನೇಕ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಗುರುತಿಸಿಕೊಂಡಿದ್ದರೆ ಅಥವಾ ಉಳ್ಳಾಲ ಭಾಗದ ಯಾವುದೇ ದೈಹಿಕ ಶಿಕ್ಷಣ ಶಿಕ್ಷಕರು ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತೀರ್ಪುಗಾರಿಕೆಯನ್ನು ಇವತ್ತು ನೀಡ್ತಾ ಇದ್ದರೆ ಬಹುಶಃ ಈ 4 ಸಲಹೆ ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗಲಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. 1983ರಲ್ಲಿ ಫಿಲೋಮಿನಾದಲ್ಲಿ ಆರಂಭವಾಯಿತು. 1984ರಲ್ಲಿ ಚಿತ್ರಾಪು ಶಾಲೆಗೆ ಬಂದರು. ಮತ್ತು 2004 ಜನವರಿಯಲ್ಲಿ ಸೇಂಟ್ ಸೆಬಾಸ್ಟಿಯನ್ಗೆ ಬಂದರು. ಬಹುಶಃ ನಮ್ಮ ವೃತ್ತಿ ಆರಂಭದ ಜೀವನ, ಬಹುಶಃ ನಮ್ಮ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು 2004ರಲ್ಲಿ ನಾವಿಲ್ಲಿಗೆ ಬಂದೆವು ಜನವರಿಯಲ್ಲಿ. ಅದೇ ಜೂನ್ ತಿಂಗಳಲ್ಲಿ 2004ರಲ್ಲಿ ಉರ್ಬನ್ ಸರ್ ಅವರು ಸೇಂಟ್ ಸೆಬಾಸ್ಟಿಯನ್ಗೆ ಶಾಲೆಗೆ ಬಂದರು. ನಾವು ಬಂದ ಒಂದು 5 ತಿಂಗಳ ನಂತರ ಈ 15 ವರ್ಷದ ವೃತ್ತಿ ಜೀವನದಲ್ಲಿ ಆರಂಭದಲ್ಲಿ ಈ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರ ಬಗ್ಗೆ ಒಂದು ಗೌರವ, ಒಂದು ಭಯ ನಮಗೆ ಯಾವಾಗಲೂ ಇತ್ತು. ಎಲ್ಲಿ ತಪ್ತೇವೇನೋ
ನಾವೇನು ತಪ್ಪು ಮಾಡ್ತೇವೇನೋ ಅಂತಂದು. ಆದರೆ ಯಾವುದಕ್ಕೂ ಆಸ್ಪದೆ ಕೊಡದೆ ಕಾಲಕಾಲಕ್ಕೆ ನಮಗೆ ಸರಿಯಾದಂಥ ಸಲಹೆ ಸಹಕಾರವನ್ನು ನೀಡಿದರು. ಇವತ್ತು ಒಬ್ಬ ಸಮರ್ಥ ದೈಹಿಕ ಶಿಕ್ಷಕರನ್ನು ಉಳ್ಳಾಲದಲ್ಲಿ ಅಷ್ಟೇ ಅಲ್ಲ, ನಮ್ಮ ತಾಲೂಕಿನಲ್ಲಿ ರೂಪುಗೊಳಿಸಿದಂಥ ಕೀರ್ತಿ ಇವರದ್ದು. ಉರ್ಬನ್ ಸರ್ ಪರಿಚಯ ನಮಗೆಲ್ಲರಿಗೂ ಉಂಟು. ಅವರ ಧ್ವನಿ ಕೇಳಿದರೆ ಉರ್ಬನ್ ಸರ್ ಅಂತ ಗೊತ್ತಾಗ್ತದೆ. ಕಂಚಿನ ಕಂಠ ಅವರದ್ದು. ಮಿತ ಭಾಷೆ, ಅಗತ್ಯಕ್ಕಿಂತ ಹೆಚ್ಚು ಯಾವತ್ತೂ ಮಾತಾಡಿದವ್ರು ನೋಡಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರ ಒಂದು ಬದ್ಧತೆ, ಸಮಯ ಬದ್ಧತೆಯ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾವುದೇ ಕ್ರೀಡಾಕೂಟ ಇರಲಿ, ಯಾವುದೇ ಪಂದ್ಯಾಟ ಇರಲಿ, ಸರಿಯಾದ ಸಮಯಕ್ಕೆ ಅಲ್ಲಿ ಬಂದು ನಿಂತು ನಮ್ಮ ಹತ್ರ ಮಾಡಿಸ್ತಾಯಿದ್ರು. ಯಾಕೆಂದರೆ ಜೀವನದಲ್ಲಿ 3 ರೀತಿಯ ವ್ಯಕ್ತಿಗಳನ್ನು ನಾವು ಕಾಣ್ತಿದ್ದೇವೆ. ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಕೆಲಸವನ್ನು ಮಾಡಿಸ್ತಾರೆ, ಕೆಲವರು ಕೆಲಸ ಮಾಡ್ತಾ ಕೆಲಸವನ್ನು ಮಾಡಿಸ್ಕೊಳ್ತಾರೆ. ಬಹುಶಃ ನನ್ನ ಅದೃಷ್ಟ ಉಳ್ಳಾಲಕ್ಕೆ ಬಂದ ಮೇಲೆ ನನಗೆ ಆ 3ನೇ ಹಂತದ ದೈಹಿಕ ಶಿಕ್ಷಕರು ನಮಗೆ ಸಿಕ್ಕಿದ್ದು ನಮಗೆ ತುಂಬ ಸಂತೋಷವನ್ನು ನೀಡ್ತು. ತಾವು ಮಾಡ್ತಿದ್ರು, ಜೊತೆಗೆ ನಮ್ಮೊಟ್ಟಿಗೆ ಮಾಡಿಸ್ತಿದ್ರು ಮತ್ತು ಆ ಒಂದು ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯವನ್ನು ನಮ್ಮಲ್ಲಿ ತುಂಬಿದಂಥವರು ಈ ದೈಹಿಕ ಶಿಕ್ಷಕರು. ಬಹುಶಃ ಉರ್ಬನ್ ಸರ ಮೇರು ವ್ಯಕ್ತಿತ್ವದ ಪರಿಚಯ ನಿಮಗೆಲ್ಲರೂ ಇರೋದರಿಂದ ಹೆಚ್ಚು ನಾನು ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಚಿನ್ನ ಯಾವತ್ತೂ ಚಿನ್ನವೇ. ಅದಕ್ಕೆ ನೀವು ಎಷ್ಟೇ ಹೊಳಪನ್ನು ನೀಡಿದ್ರೂ ಕೂಡ ಅದರ ಒಂದು ಹೊಳಪಾಗಲಿ ಅಥವಾ ಒಂದು ಮೌಲ್ಯವಾಗಲಿ ಯಾವತ್ತೂ ಮಾಸಿ ಹೋಗೋದಿಲ್ಲ. ಅದೇ ನಕಲಿಯಾಗಿದ್ದರೆ ಮಾತ್ರ ಅದಕ್ಕೆ ಉಪಮೇಯ ಉಪಮಾನಗಳ ಅಲಂಕಾರಗಳನ್ನು ನೀಡಿ ಅದನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾಡಬೇಕಾಗ್ತದೆ. ಇವತ್ತಿನ ಉರ್ಬನ್ ಮಸ್ಕರಿನಸ್ ಅವರ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಉಪಸ್ಥಿತರಿದ್ದಾರೆ. ಹಾಗಾಗಿ ನಾವು ಯಾವುದೇ ಉದ್ಘಾಟಕರು, ಅತಿಥಿಗಳು, ಮುಖ್ಯ ಅತಿಥಿಗಳು ನೆಲೆಯಲ್ಲಿ ನೋಡಲಿಲ್ಲ. ಸಮಾನ ವಯಸ್ಕರು, ಸಮಾನ ಮನಸ್ಕರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ಸಂಸ್ಥೆಯ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಸರ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಯುತ ರೆಹಮಾನ್ ಸರ್ ಬಂದು ಪುಷ್ಪವನ್ನಿತ್ತು ಪ್ರೀತಿಯ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸಿ ಅವರ ಸಮರ್ಥತೆಗೆ ಸಿಕ್ಕಿದ ಒಂದು ಗೌರವ ಇವತ್ತು BRCಯಲ್ಲಿ ಸಮನ್ವಯ ಅಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸದಾ ನಗುಮುಖದಲ್ಲಿರುವಂಥ ಪ್ರಶಾಂತ್ ಸರ್ ತಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉಳಿದೊಟ್ಟು ತಮ್ಮನ್ನು ಸಾಮಾಜಿಕವಾಗಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಗಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಹೆಚ್ಚು ಏನು ಮಾತನಾಡದೆ ಬಹಳ ಶಿಕ್ಷಕ ವೃತ್ತಿಯೇ ಭಾಳ ಶ್ರೇಷ್ಠವಾದದ್ದು. ಇವತ್ತು ದೈಹಿಕ ಶಿಕ್ಷಕರಾಗಿ ಉರ್ಬನ್ ಮಸ್ಕರಿನಸ್ ಅವರು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದವರು. ಅದರಲ್ಲೂ ಕೂಡ ಶಿಕ್ಷಕ ವೃತ್ತಿ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಅದರ ಗೌರವದ ಆ ಸ್ಥಾನ ಏನು ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಯಾಕೆ ಅಂತ ಹೇಳಿದರೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಯಾವ ರೀತಿ ಸುಂದರವಾಗಿ ಅದನ್ನು ಕೆತ್ತುವುದರ ಮೂಲಕ ಅದಕ್ಕೊಂದು ರೂಪವನ್ನು ಕೊಟ್ಟಾಗ ಆ ಕಲ್ಲು ಪೂಜೆಗೆ ಬಳಸಲ್ಪಡ್ತದೆ, ಜೊತೆಗೆ ಅಲಂಕಾರಿಕ ವಸ್ತುಗಳಾಗಿ ನಾವು ಅದನ್ನು ಆ ರೀತಿಯಾಗಿ ಒಂದು ವಿದ್ಯಾರ್ಥಿಯನ್ನು ಆ ಶಾಲಾ ತರಗತಿಯ ಕೋಣೆಯಲ್ಲಿ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಬಂದಾಗ ಮೈದಾನದಲ್ಲಿ ಅವನ ಯಾವ ರೀತಿ ಆ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅವನನ್ನು ನಿರ್ಮಿಸಬೇಕು ಎಂಬ ಒಂದು ಉತ್ತಮವಾದ ಒಂದು ಸಮಾಜದಲ್ಲಿ ಗೌರವಪೂರ್ಣವಾದ ಒಂದು ಕ್ಷೇತ್ರ ಇದ್ದರೆ ಅದು ಶಿಕ್ಷಕರ ಕ್ಷೇತ್ರ. ಆ ಮೂಲಕ ಇವತ್ತು ಉರ್ಬನ್ ಮಸ್ಕರಿನಸ್ ಅವರು ಅದೆಷ್ಟೋ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅದು ಬೇರೆ ಬೇರೆ ಕ್ರೀಡಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಧವಾದ ಕ್ರೀಡೆಗಳಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿ ಆ ವಿದ್ಯಾರ್ಥಿಯನ್ನು ಸಮಾಜಕ್ಕೆ ಅದೆಷ್ಟು ವಿದ್ಯಾರ್ಥಿ ನೀಡಿದಂಥ ಅದರಲ್ಲೂ ಕೂಡ 3 ವಿದ್ಯಾಸಂಸ್ಥೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ತಾನೇ ಸಂತ ಸಬಸ್ಟಿಯನ ಪೆರ್ಮನೂರು ಶಾಲೆಯಲ್ಲಿ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಕಾರ್ಯಕ್ರಮ ಭಾಳ ವ್ಯವಸ್ಥಿತವಾಗಿ ಯಾವತ್ತೂ ಕೂಡ ನಮ್ಮ ದೈಹಿಕ ಶಿಕ್ಷಕರ ಸಂಘದ ಯಾವುದೇ ಕಾರ್ಯಕ್ರಮವೂ ಕೂಡ ಭಾಳ ಅರ್ಥಪೂರ್ಣವಾಗಿ ಭಾಳ ವ್ಯವಸ್ಥಿತವಾಗಿರ್ತದೆ. ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಉರ್ಬನ್ ಮಸ್ಕರಿನಸ್ ಅವರಿಗೆ ಇನ್ನಷ್ಟು ದೇವರು ದೀರ್ಘಾಯುಷ್ಯವನ್ನು ಕೊಡಲಿ, ಆಯುರಾರೋಗ್ಯವನ್ನು ಕರುಣಿಸಲಿ. ಇನ್ನಷ್ಟು ಅವರಿಂದ ಈ ಒಂದು ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ ಕೂಡ ದೈಹಿಕ ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಮಾರ್ಗದರ್ಶನ ಮುಂದಕ್ಕೂ ಕೂಡ ಅವರಿಂದ ಲಭಿಸಲಿ. ಇನ್ನಷ್ಟು ಜನ ಅವರಿಂದ ಅದರ ಪ್ರಯೋಜನ ಪಡೆಯಲಿ ಅಂತ. ಇದು ಅನೇಕ ನಗರಸಭೆಯಲ್ಲಿ ಅನೇಕ ಶಾಲೆಗಳಿದೆ. ನಾನಿಲ್ಲಿ ಬರುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸಬಸ್ಟಿಯನ್ಸ್ ಶಾಲೆ ಮತ್ತು ಉಳ್ಳಾಲ ನಗರಸಭೆಗೆ ಅತ್ಯಂತ ಹತ್ತಿರದ ನಂಟು. ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ನಾವು ಮುಖ್ಯವಾಗಿ ಫಸ್ಟ್ ಇನ್ವೈಟ್ ಮಾಡುವಂಥ ಶಾಲೆ ಇದ್ದರೆ ಅದು ಸಬಸ್ಟಿಯನ್ ಶಾಲೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ, ಅದು ಗಾಂಧಿ ಜಯಂತಿ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಸ್ವಚ್ಛ ಭಾರತ್ ರ್ಯಾಲಿಗಳಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಳ ಶಿಸ್ತುಬದ್ಧವಾಗಿ ಮಕ್ಕಳನ್ನು ನೀಡಿ
ಮಕ್ಕಳನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಶಾಲೆ ಸೈಂಟ್ ಸೆಬಾಸ್ಟಿಯನ್. ಈ ಶಾಲೆಯಲ್ಲಿ 35 ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡಿ ಇವತ್ತು ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವಂಥ ಉರ್ಬನ್ ಮಸ್ಕರೇನಿಯಸ್ ಸರ್ ತಮ್ಮ ಸೇವೆಗೆ ತಮಗೆ ಅತ್ಯಂತ ಗೌರವದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಪ್ರಾಯ ಅಂತ ಹೇಳುವುದು ಅದು ಕೇವಲ ಒಂದು ಮಾತುಗೆ ವಿಷಯ ಆಗಿರ್ತದೆ. ನಮ್ಮ ಉತ್ಸಾಹಕ್ಕೆ, ನಮ್ಮ ಪ್ರವೃತ್ತಿಗೆ ಯಾವತ್ತೂ ಪ್ರಾಯ ಅಡ್ಡಿ ಬರಬಾರ್ದು. ನಿಮ್ಮ ಸೇವೆ ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ ಮತ್ತು ನಿಮ್ಮ ನಿವೃತ್ತಿ ಜೀವನ ಒಳ್ಳೆಯ. ಶಿಕ್ಷಕ ಒಂದು ಪವಿತ್ರ ವೃತ್ತಿ ಇಂತೆಲ್ಲ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ, ತುಂಬ ಸಲ ಕೇಳಿದ್ದೇವೆ. ಈ ಎಲ್ಲ ಮಾತುಗಳು ಹೇಗೆ ಹುಟ್ಟಿಕೊಂಡಿತ್ತು ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತುಂಟು. ಹೆಚ್ಚಿನ ಮೌಲ್ಯಗಳನ್ನು ನಿರೀಕ್ಷಿಸುವಂಥ ವೃತ್ತಿ ಇದು, ಹೆಚ್ಚಿನ ಬದ್ಧತೆಯನ್ನು ನಿರೀಕ್ಷಿಸುವಂತಹ ವೃತ್ತಿ. ಅದು ಹುಟ್ಟಿನಿಂದಲೇ ಬಂದಂಥದ್ದು ನಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ. ಈ ಎಲ್ಲವನ್ನ ಸಾಬೀತುಪಡಿಸಿದಂತ ಪ್ರೂವ್ ಮಾಡಿದಂಥವರು ಕೆಲವು ಶಿಕ್ಷಕರು ನಮ್ಮ ಜೊತೆಗೆ ಇರ್ತಾರಲ್ಲ. ಒಬ್ಬರು ಶ್ರೀ ಉರ್ಬನ್ ಮಸ್ಕರೇನಿಯಸ್ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ ನಾನು. ಆ ಮಾತ್ರ ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಮ್ಮ ವೃತ್ತಿಗೆ ಗೌರವ ತಂದವರು, ಶಿಕ್ಷಕ ವೃತ್ತಿಯನ್ನು ಪವಿತ್ರಗೊಳಿಸಿದವರು, ಆ ನೋಬಲ್ ಪ್ರೊಫೆಷನ್ ಅನ್ನುವಂಥದ್ದಕ್ಕೆ ಅನ್ವರ್ಥಕ ನಾಮ ಆದವರು ಉರ್ಬನ್ ಮಸ್ಕರೇನಿಯಸ್ ಸರ್ ಅವರು. ನಾವೆಲ್ಲರೂ ಇವತ್ತು ಗಮನಿಸ್ತಾ ಇದ್ದೇವೆ, ಶಿಕ್ಷಕ ವೃತ್ತಿ ಅತ್ಯಂತ ಒತ್ತಡದ ವೃತ್ತಿ ಅಂತ ನಾವು ತಿಳ್ಕೊಳ್ತೇವೆ. ಸಾಕಷ್ಟು ಕೆಲಸಗಳು ಬರ್ತಾ ಉಂಟು. ಹೆಚ್ಚಿನವರು ಹೇಳುವಂಥ ಒಂದು ಮಾತು, ರಿಟೈರ್ಮೆಂಟಿಗೆ ಹತ್ತಿರ ಇರುವವರು ಹೇಳುವಂಥ ಒಂದು ಮಾತು, ಇನ್ನೊಂದು 3 ವರ್ಷ ಉಂಟು, ಒಮ್ಮೆ ಮುಗಿದ್ರೆ ಸಾಕು ಅನ್ನುವಂಥದ್ದು. ಅಂತಹ ದಿನಗಳು ಬಂದಾಗ, ಅಂತಹ ಸಮಯ ಬಂದಾಗ ನಾವು ನೆನಪು ಮಾಡ್ಕೊಳ್ಬೇಕಾದಂಥದ್ದು ಉರ್ಬನ್ ಸರ್ ಅವರನ್ನು. ನಾನು ಅನೇಕ ಸಲ ಅವರ ಹತ್ರ ಅನೌಪಚಾರಿಕವಾಗಿ ಮಾತುಕತೆ ನಡೆಸಿದ್ದೇನೆ. ಒಂದೇ ಒಂದು ನೆಗೆಟಿವ್ ಆಗಿ ಅವರ ಬಾಯಿಂದ ಬಂದದ್ದು ನಾನು ಗಮನಿಸಲಿಲ್ಲ. ಅದು ಸ್ಪೋರ್ಟ್ಸ್ ಆಗಿರಬಹುದು, ಯಾವುದೇ ಕೆಲಸ ಆಗಿರಬಹುದು. ಒಂದು ಮನಸ್ಥಿತಿಯನ್ನು ಹೊಂದಿದ್ರು, ಮನೋವೃತ್ತಿಯನ್ನು ಹೊಂದಿದ್ರು. ಸೇವೆ ಅನ್ನುವಂಥದ್ದು ನನ್ನ ಬದ್ಧತೆಯಿಂದ ನಾನು ಮಾಡುವಂಥ ಕೆಲಸ, ಯಾವತ್ತೂ ಬದ್ಧತೆಯಿಂದ ಇರ್ತೇನೆ ನಾನು ಅಂತ ಅನ್ನೋದನ್ನು ಪ್ರೂವ್ ಮಾಡಿದವರು ಉರ್ಬನ್ ಸರ್ ಅವರು. ನಾನು ಗಮನಿಸಿದ ಹಾಗೆ ಅನೇಕ ಸ್ಪೋರ್ಟ್ಸ್ ಮೀಟ್ಗಳನ್ನು ನಾನು ನೋಡಿದ್ದೇನೆ. ಸಭಾ ಕಾರ್ಯಕ್ರಮ ಆಗಿರಲಿ, ಏನೇ ಆಗ್ತಾ ಇರಲಿ, ಅವರ ಕೆಲಸ ಬೇರೆ ಆಗ್ತಾ ಇರ್ತದೆ ಒಂದು ಬದಿಯಲ್ಲಿ. ಬದ್ಧತೆಯನ್ನು ತೋರಿಸುವಂಥದ್ದು. ನಾವೆಲ್ಲರೂ ಕಿರಿಯರಲ್ಲಿದ್ದೇವೆ, ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು. ನಾವೆಲ್ಲರೂ ನೆನಪಿಸಿಕೊಂಡಂಥದ್ದು, ಯಾವಾಗ ಒತ್ತಡ ಹೆಚ್ಚಾಗಿ ಸಾಕು ಈ ಕೆಲಸ, ಯಾಕೆ ಈ ಕೆಲಸಕ್ಕೆ ಬಂದೆ ಅಂತ ಅನಿಸುವಾಗ ತಕ್ಷಣ ನೆನಪು ಮಾಡಿಕೊಳ್ಬೇಕಾದಂಥದ್ದು ಇಂಥ ಹಿರಿಯರನ್ನು. ಮಾರ್ಗದರ್ಶಕರು ಹೌದು, ನಮಗೆಲ್ಲರಿಗೊಂದು ಸ್ಫೂರ್ತಿಯೂ ಹೌದು. ಇನ್ನು ಮುಂದೆಯೂ ಅವರ ಸೇವೆ ನಿವೃತ್ತಿ, ಈಗ ರವೀಂದ್ರ ಸರ್ ಹೇಳಿದ ಹಾಗೆ ಸೇವೆಯಿಂದ ಖಂಡಿತ ನಿವೃತ್ತಿ ಹೌದು. ಆದರೆ ವೃತ್ತಿ ಪ್ರವೃತ್ತಿ ಎರಡೂ ಒಂದಾಗಿರುವವರು ಅವರು. ಸೇವೆಯಿಂದಲೂ ನಿವೃತ್ತಿ ಅಲ್ಲ, ಅದು ಹುದ್ದೆಯಿಂದ ಮಾತ್ರ ನಿವೃತ್ತಿ. ಅವರ ವೃತ್ತಿ ಪ್ರವೃತ್ತಿ ಹೀಗೆ ಮುಂದುವರಿತಾ ಇರ್ತದೆ. ನಮಗೆಲ್ಲರಿಗೂ ಅವರು ಮಾರ್ಗದರ್ಶಕ ಆಗಿರ್ತಾರೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಆಶಿಸ್ತಾ, ಸ್ನೇಹಜೀವಿ, ಸರಳತೆ, ಹಿರಿಯರು ಕಿರಿಯರು ಎಲ್ಲರಿಗೂ ಬಹಳ ಗೌರವ ಕೊಟ್ಟು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಇವತ್ತು ವಯೋವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಸರನ್ನು ಕಂಡಾಗ ಅವರಿಗೆ 60 ಆಗಿಲ್ಲ ಅಂತ ಕಾಣ್ತದೆ. ಸದಾ ಲವಲವಿಕೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ನಿಮ್ಮ ವಯೋನಿವೃತ್ತಿ ಮಾತ್ರ ಇರಲಿ, ನಿಮ್ಮ ಲವಲವಿಕೆ ಇದೆಲ್ಲವೂ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ, ನಮ್ಮ ಸಂಘಗಳಿಗೆ, ನಮ್ಮೆಲ್ಲ ಕಿರಿಯ ಶಿಕ್ಷಕರಿಗೆ ನಿಮ್ಮ ಸಲಹೆಗಳು, ಸೂಚನೆಗಳು, ನಿಮ್ಮ ಅನುಭವದ ಹಿತನುಡಿಗಳು, ಮಾತುಗಳು ನಮಗೆ ಬಹಳ ಅವಶ್ಯಕವಾಗಿದೆ. ಈ ಸಮಾಜದಲ್ಲಿ ವಿಶೇಷವಾಗಿ ತೊಕ್ಕೊಟ್ಟು ವಲಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿತಕ್ಕಂಥವರು. ಕ್ರೀಡೆಗಳಲ್ಲಿ ಕೂಡ ಅಷ್ಟೇ, ತಂಡಗಳನ್ನು ರಚಿಸುವುದಿರ್ಬೋದು, ಕ್ರೀಡಾ ಸಂಘಟನೆ ಇರ್ಬೋದು, ಎಲ್ಲವನ್ನು ಒಬ್ಬರು ಶಿಸ್ತುಬದ್ಧವಾಗಿ ನಡೆಸತಕ್ಕಂಥ ಈ ಸಮಾಜದ ವ್ಯಕ್ತಿಗಳು ಗೌರವದಿಂದ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ. ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಿರಲಿ. ದೇವರು ನಿಮಗೆ ಸುಖ, ನೆಮ್ಮದಿ, ಆಯುರಾರೋಗ್ಯ ಎಲ್ಲವನ್ನು ಕರುಣಿಸಲಿ. ಒಳ್ಳೆಯ 2 ಗಂಡು ಮಕ್ಕಳಿದ್ದಾರೆ, ಅವರು ಕೂಡ ಸ್ಪೋರ್ಟ್ಸಲ್ಲಿ ಕೂಡ ಇದ್ದಾರೆ. ಒಬ್ಬರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಕೂಡ. ಇವರೆಲ್ಲರೊಟ್ಟಿಗೆ ನಿಮ್ಮದು ಸುಖಕರವಾಗಿರ್ತಕ್ಕಂಥ ಜೀವನ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೇವೆ. ಆದಿನಿಂದಲೂ ಕೂಡ ಇಂದಿನ ತನಕ ಗುರುಗಳಿಗೆ ಒಂದು ಶ್ರೇಷ್ಠವಾದಂಥ ಒಂದು ಸ್ಥಾನಮಾನ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುರುಗಳನ್ನು ದೈವತ್ವದ ಕಡೆ ಕೊಂಡೋಗುವಂಥ ಮಾರ್ಗ ಅಂತೇಳಿ ತಿಳಿಸಿದ್ದಾರೆ. ಒಂದು ಕಡೆ ಕಬೀರ್ ದಾಸರು ಹೇಳ್ತಾರೆ, ಗುರುಗಳು ಮತ್ತು ದೇವರನ್ನು ಒಂದು ಕಡೆ ಇಟ್ಟುಬಿಟ್ಟು ನೀವು ಯಾರನ್ನು ಗುರುತಿಸ್ತೀವಿ ಅಂತೇಳಿ ಕೇಳಿಕೊಂಡ್ರೆ ಕಬೀರ್ ದಾಸರು ಹೇಳ್ತಾರಂತೆ, ನಾನು ಫಸ್ಟಿಗೆ ಮುಖ ಮಾಡುವಂಥದ್ದು, ಬೆರಳು ತೋರಿಸುವಂಥದ್ದು ಅದು ಗುರುಗಳನ್ನು ಅಂತೇಳಿ. ಯಾಕೆ ಅಂತೇಳಿದರೆ ಇವತ್ತು ದೇವರು ನಾವೆಲ್ಲರಿಗೂ ಗೊತ್ತುಂಟು, ದೇವರು ಇದ್ದಾರೆ ಅಂತ ಹೇಳ್ತೇವೆ. ಯಾಕೆ ಅಂತೇಳಿ ನಮಗೆಲ್ಲ ಗೊತ್ತಿದೆ. ಮೂಗನ್ನು ಮುಚ್ಚಿದರೆ ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ಆದರೂ ಕೂಡ ಗಾಳಿ ಇದೆ.
ಹಾಗೆ ದೇವರು ಎನ್ನುವಂಥದ್ದು ಇದೆ, ಅದೊಂದು ಶಕ್ತಿ. ಹಾಗೆಯೇ ಆ ದೇವರ ಕಡೆ ಕೊಂಡೊಯ್ಯುವಂಥ ಮಾರ್ಗವನ್ನು ಸೂಚಿಸುವಂಥದ್ದು ಅದು ಗುರುಗಳು. ಹಾಗಾಗಿ ಕಬೀರ್ ದಾಸರು ಹೇಳ್ತಾರೆ, ಗುರುಗಳನ್ನು ನಾನು ಆಯ್ಕೆ ಮಾಡುವಂಥದ್ದು ದೇವರನ್ನಲ್ಲ, ಆ ದೇವರು ಅಂದರೆ ಯಾರು ಅಂತೇಳಿ ತೋರಿಸ್ಕೊಡುವ ಅವ ಗುರುಗಳು. ಹಾಗಾಗಿ ಗುರುಗಳಿಗೆ ನಾನು ಫಸ್ಟ್ ಪ್ರಣಾಮವನ್ನು ಸಲ್ಲಿಸ್ತೇನೆ ಅಂತೇಳಿ. ಹಾಗಾಗಿ ಈ ಗುರುಗಳಿಗೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ರಿಟೈರ್ಡ್ ಆದರೂ ಕೂಡ ಮಾಷೆ ಹಾಯ್ ಮಾಷೆ ಇಂಚೌಲಾರು, ಸಾಯುವ ತನಕ ಸತ್ರು ಕೂಡ ಅಯ್ಯೋ ಮಾಷು ಪೋಯರ, ಆ ಒಂದು ಹೆಸರಿರುವಂಥದ್ದು ಅಧ್ಯಾಪಕರಿಗೆ ಮಾತ್ರ, ಅದು ಬೇರೆ ಯಾರಿಗೂ ಆ ಗೌರವ ಸಿಗುವುದಿಲ್ಲ. ವಿಶೇಷವಾಗಿ ಆ ಗುರುಗಳಿಗೆ ಅಂಥ ಒಳ್ಳೆಯ ಸ್ಥಾನಮಾನ ಇದೆ. ಅದು ಮಾತ್ರ ಅಲ್ಲದೆ ಒಬ್ಬ ದೈಹಿಕ ಶಿಕ್ಷಕನಿಗೆ ಒಂದು ಶಾಲೆಯಲ್ಲಿ ಬಹಳ ಒಂದು ಒಳ್ಳೆಯ ಪ್ರಾಧಾನ್ಯತೆ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ದೈಹಿಕ ಶಿಕ್ಷಕ ಅವ ಶಿಸ್ತಿನ ಸಿಪಾಯಿ ಆಗಿರ್ತಾನೆ. ಒಂದು ವಿದ್ಯಾಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕು, ಗುರುತಿಸ್ಕೊಳ್ಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ತದೆ. ಸಮಾಜ ಮತ್ತು ವಿದ್ಯಾಸಂಸ್ಥೆಯನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಕೊಂಡೋಗುವಂಥ ಮಾರ್ಗಕ್ಕೆ ಕೊಂಡಿಯಾಗಿ ಕೆಲಸ ಮಾಡುವ ಅವ ದೈಹಿಕ ಶಿಕ್ಷಕ. ಯಾವ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸ್ತಾನೋ ಆ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತದೆ ಎನ್ನುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಹಾಗಾಗಿ ಇವತ್ತು ಉರ್ಬನ್ ಮಸ್ಕರೇನಸ್ ಸರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆಪ್ಪ ಅಂತಂದರೆ ಒಬ್ಬ ದೈಹಿಕ ಶಿಕ್ಷಕರಾಗಿ ಸುಮಾರು 35 ವರ್ಷ ಬಹಳ ಅದ್ಭುತವಾಗಿ ಒಳ್ಳೆಯ ಆರೋಗ್ಯಕರವಾಗಿ ಯಾವುದೇ ರೋಗಗಳಿಗೆ ಬಾಧಿತರಾಗದೆ ಒಂದು ವಿಶಿಷ್ಟವಾದಂಥ ಒಂದು ಶೈಲಿಯಲ್ಲಿ ಕ್ರಿಯಾಶೀಲವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ಶಿಸ್ತುಬದ್ಧವಾಗಿ ಅಲ್ಲಿಯ ಮಾರ್ಗದರ್ಶಕರು ಸಂಚಾಲಕರಾಗಿರುವಂಥ ಡಾಕ್ಟರ್ JB ಸಲ್ದಾನರವರು ಅವರ ಒಂದು ಮಾತು ನಾನು ಮೊನ್ನೆ ಕೇಳಿ ಬಹಳ ಖುಷಿಪಟ್ಟೆ. ಅವರು ಯಾರಿಗೂ ಆ ರೀತಿ ವಿಶೇಷವಾಗಿ ಸ್ಪಂದಿಸಿದಂಥ ವ್ಯಕ್ತಿ ಅಲ್ಲ. ಅವರು ಬಹಳ ಅದ್ಭುತವಾಗಿ ನಮ್ಮ ಉರ್ಬನ್ ಸರ್ ಅವರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನಾಡಿದರು. ಅಂತಹ ಒಂದು ಮಾತುಗಳನ್ನಾಡಬೇಕು ಅಂತಾದರೆ ಅವರ ಕ್ರಿಯಾಶೀಲತೆ, ಅವರ ವ್ಯಕ್ತಿತ್ವ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತದೆ. ಅಂತಹ ಒಬ್ಬ ಗುರುಗಳು ಆ ದೈಹಿಕ ಶಿಕ್ಷಕ. ವಿಶೇಷವಾಗಿ 1984ರಲ್ಲಿ ಉರ್ಬನ್ ಮಸ್ಕರೇನಸ್ ಅವರು ಪುತ್ತೂರು ಸಂತ ಫಿಲೋಮಿನಾ ಕನ್ನಡ ಮಾಧ್ಯಮ ಶಾಲೆಗೆ ಅಧ್ಯಾಪಕ ವೃತ್ತಿಗೆ ಸೇರಿ ಅದ ನಂತರ ಕೂಳೂರು ಪ್ರೌಢಶಾಲೆ, ಅದ ನಂತರ ಸಂತ ಸಬಾಸ್ಟಿನ್ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸೋದು ಮಾತ್ರ ಅಲ್ಲದೆ ಒಬ್ಬ ಬಹಳ ಮೃದು ಸ್ವಭಾವದ ವ್ಯಕ್ತಿ. ಅವರ ವಿಶೇಷವಾದ 3 ಗುಣಗಳು ಬಹಳ ನಮಗೆಲ್ಲರಿಗೂ ಖುಷಿ ಕೊಟ್ಟಂಥ 3 ವ್ಯಕ್ತಿತ್ವಗಳು. ಅದು ಎಲ್ಲರಲ್ಲಿ ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರಬೇಕು. ನಮಗೆಲ್ಲರಿಗೂ ಅದು ಸದಾ ಕಾಲ ಮನಸ್ಸಲ್ಲಿ ಬರ್ತಾ ಇರಬೇಕು. ನಾವು ಕೂಡ ಆ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇನೆ. 1ನೇ ಗುಣ ನೀವು ನೋಡಬೇಕು, ಅವರು ದೈಹಿಕ ಶಿಕ್ಷಕರು ಮಾತ್ರ ಅಲ್ಲ, ಅವರು ಬಹಳ ಒಬ್ಬ ಸಹಕಾರ ಮೂರ್ತಿ, ಕರುಣೆ ಇರುವಂಥ ಒಬ್ಬ ಸಹಕಾರ ಮೂರ್ತಿ. ಕರುಣೆ ಎನ್ನುವಂಥ ಗುಣ ಯಾರಲ್ಲಿ ಇದೆಯೋ ಅವ ಎಲ್ಲ ಫೀಲ್ಡಲ್ಲಿ ಕರುಣೆ ಎನ್ನುವಂಥ ಗುಣವನ್ನು ಎಲ್ಲರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾಳ್ಮೆನೇ ಇಲ್ಲ ವ್ಯಕ್ತಿಗಳಲ್ಲಿ. ಕೆಲವರಿಗೆ ಮತ್ಸರ, ಎಲ್ಲರಲ್ಲಿ ನೋಡಿದರೂ ನೇರ ನಡುನುಡಿ ಇಲ್ಲ. ಅಂತಹ ಒಂದು ಆಧುನಿಕತೆಯ ಜೀವನದಲ್ಲಿ ಸಾಗಿಸ್ತಿರುವ ನಾವು ಒಬ್ಬ ವ್ಯಕ್ತಿಗೆ ಕರುಣೆ ಎನ್ನುವಂಥ ಒಂದು ಜೀವನ, ಕರುಣೆ ಎನ್ನುವಂಥ ಒಳ್ಳೆಯ ಗುಣವನ್ನು ಅಳವಡಿಸಿಕೊಂಡು ಸುಮಾರು 35 ವರ್ಷ ಆ ಸೇವೆಯಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಶ್ರೀಯುತ ಉರ್ಬನ್ ಮಸ್ಕರೇನಸ್ ಅವರು. ಅವರಿಗೊಂದು ಚಪ್ಪಾಳೆ ತಟ್ಟಬೇಕು. ಹೌದು, ಯಾಕೆ ಅಂತೇಳಿದ್ರೆ ಅಂಥ ಒಂದು ಗುಣದೊಂದಿಗೆ ಕೇವಲ ಪಾಠ ಮಾತ್ರ ಅಲ್ಲ, ಆ ವಿದ್ಯಾರ್ಥಿಗಳನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಂಥ ಒಬ್ಬ ಗುಣ. ಮತ್ತೊಂದು, ನಾನು ಈಗಾಗಲೇ ಹೇಳಿದ ಹಾಗೆ ಸಂಘಟನಾ ಚತುರರು. ಅವರಿಗೆ ಯಾವ ಕ್ರೀಡಾಕೂಟ ಕೊಡಿ, ತಾಲೂಕು ಕೊಡಿ, ರಾಜ್ಯ ಕೊಡಿ, ಜಿಲ್ಲಾ ಕೊಡಿ, ಏನೂ ಟೆನ್ಷನ್ ಇಲ್ಲದೆ ಆ ವ್ಯಕ್ತಿ ಬೆವರು ಕೂಡ ಬರುವುದಿಲ್ಲ ಮೈಯಲ್ಲಿ. ಅದು ಅಷ್ಟು ಕ್ಲೀನಾಗಿ ಒಂದು ತಾಲೂಕು ಮಟ್ಟದ ಫುಟ್ಬಾಲನ್ನು ಒಂದು ರಾಷ್ಟ್ರ ಮಟ್ಟದ ಪಂದ್ಯಾಟದಾಗೆ ಮಾಡಿದಂಥ ಒಬ್ಬ ಕೀರ್ತಿಗೆ ಪಾತ್ರರಾದವರು ಶ್ರೀಯುತ ಉರ್ಬನ್ ಸರ್. ಹಾಗಾಗಿ ಅಂಥ ಒಂದು ಸಂಘಟನಾ ಚತುರತೆ ಅವರಲ್ಲಿ ಇತ್ತು. ಮತ್ತೊಂದು ವಿಶೇಷವಾಗಿ ಎಲ್ಲರಲ್ಲಿ ಕೂಡ ಬೆರೆಯುತ್ತಾ ಇದ್ದರು. ಅವರು ಇವರು ಅಂತಿಲ್ಲ, ಅಲ್ಲಿ ಪ್ರೈಮರಿ ಹೈಸ್ಕೂಲ್ ಅಧ್ಯಾಪಕರು ಅವರು ಇವರು ಯಾರೇ ಇರಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬೆರೆಯುತ್ತಿದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಶ್ರೀಯುತ ಉರ್ಬನ್ ಮಸ್ಕರೇನಸ್ ಅವರು. ಇಂಥ ಒಂದು ಸಾಮಾನ್ಯ ಗುಣಗಳು ಇವತ್ತು ಎಲ್ಲರಲ್ಲಿ ಕೂಡ ಕಾಣುವಂಥ ಅವಕಾಶಗಳು ಇರಬೇಕು. ವಿಶೇಷವಾಗಿ ನಮ್ಮ ಉರ್ಬನ್ ಸರ್ ಅವರು ಇಷ್ಟು ವರ್ಷ ಸುಮಾರು 16 ವರ್ಷ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಇದ್ದುಕೊಂಡು ನಮಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡುವುದರೊಂದಿಗೆ ಉತ್ತಮ ರೀತಿಯಲ್ಲಿ ಬೆರೆಯುವುದರೊಂದಿಗೆ ಎಲ್ಲ ಕ್ರೀಡಾಕೂಟ ಆಗ್ಬೋದು ಎಲ್ಲವನ್ನು ಕೂಡ ಸಂಘಟನೆ ಮಾಡುವಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೊಂದು, ಇವತ್ತು ಅವರ ಧರ್ಮಪತ್ನಿಗಳು ಅವರು ಕೂಡ ಲೆಕ್ಚರ್ ಆಗಿ ನಮಗೆಲ್ಲ ಗೊತ್ತುಂಟು, ಪ್ರಮೀಳಾ ಅವರು. ಅವರು ಕೂಡ ಇವರು ಯಾರು ರಿಟೈರ್ಡ್ ಆಗುವಂಥ ವ್ಯಕ್ತಿ ಅಲ್ಲ, ಅವರು ರಿಟೈರ್ಡ್ ಆಗಲಿಲ್ಲ. ಇವರು ನೋಡಿದರೆ ಇನ್ನೊಂದು 25 ವರ್ಷ ಕೊಟ್ಟರು ಕೂಡ ವರ್ಕ್ ಮಾಡುವಂಥ ಕೆಪಾಸಿಟಿ ಇದ್ದಂಥ ವ್ಯಕ್ತಿಯಾಗಿ ಕಾಣ್ತಾ ಇದೆ ಶ್ರೀಯುತ ಉರ್ಬನ್ ಮಸ್ಕರೇನಸ್ ಅವರು. ಅವರು ಬಹಳ ಪ್ರೀತಿಯ ಅನೋನ್ಯತೆ, ಅದು ಕೂಡ ಇಂಪಾರ್ಟೆಂಟ್. ಇವತ್ತು ಸಮಾಜದಲ್ಲಿ ಬರೆದ ಕೂಡಲೇ ಕುಟುಂಬ ಅಧೋಗತಿಗೆ ಹೋಗ್ತದೆ. ಇವತ್ತು ಹಾಗೆ ಅಲ್ಲ, ಅವರ ಕುಟುಂಬವನ್ನು ಕೂಡ ಒಂದು ಒಳ್ಳೆಯ ಶ್ರೇಷ್ಠ ಮಟ್ಟಕ್ಕೆ ಕೊಂಡಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಶ್ರೀಯುತ ಉರ್ಬನ್ ಮಸ್ಕರೇನಸ್ ಅವರು. ಅಂದವಾದ 2 ಮಕ್ಕಳು, ಇಬ್ಬರಿದ್ದಾರೆ ಹುಡುಗರು, ಒಬ್ಬರು ಹುಡುಗಿ, ಅವರೀಗ ಫಾರಿನಿಗೆ
ಹೋಗಿದ್ದಾರೆ. ಇವತ್ತು ಇಲ್ಲ, ಇರ್ತಿದ್ರೆ ಬರ್ತಿದ್ರು. ಮೊನ್ನೆ ಬಹಳ ಒಳ್ಳೆಯ ರೀತಿಯಲ್ಲಿ ಮೂವರು ಕೂಡ ಅವರ ಕುಟುಂಬದ ಕಾರ್ಯಕ್ರಮದಾಗಿ ಇವತ್ತು ಬಂದಿದ್ದಾರೆ. ವಿಶೇಷವಾಗಿ ಅವರ ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ಶ್ರೇಷ್ಠ ಮಟ್ಟಿಗೆ ಬೆಳೆಸಿದಂಥ ಒಬ್ಬ ಅಪ್ಪ ಅಂತ ಹೇಳಿದರೆ ಅದು ಶ್ರೀಯುತ ಉರ್ಬನ್ ಮಸ್ಕರೇನಸ್ ಅವರು. ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಅವರ ಮುಂದಿನ ಜೀವನ ಉಜ್ಜೀವನವಾಗಲಿ. ಅವರ ಪ್ರವೃತ್ತಿ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾವಾಗಲೂ ಬಿಡುವುದಿಲ್ಲ. ಅವರು ಇನ್ನೂ ಕೂಡ ಕೋಚಿಂಗ್ ತರಬೇತಿಗಳನ್ನು ಮಾಡ್ತಾ ಇರ್ತಾರೆ ಅಂತೇಳಿ ನನಗೆ ಖಂಡಿತ ಅನ್ನಿಸ್ತದೆ. ಅಂತಹ ಅವರ ತರಬೇತಿ ಮುಂದುವರಿಯಲಿ, ಅವರ ಆಯುರಾರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳಿಕೊಟ್ಟು, ಸಾಧಕರೇ, ವಿದ್ಯಾದಾತಿ ವಿನಯಂ ಎಂಬ ಸೂಕ್ತಿಯಂತೆ ತಾವೊಬ್ಬ ವಿದ್ಯೆಯೊಂದಿಗೆ ವಿನಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಶ್ರೇಷ್ಠರು. ಮಡಿಕೇರಿಯಲ್ಲಿ ಪದವಿಯೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BPEd ತರಬೇತಿಯನ್ನು ಪೂರೈಸಿ ಸಂತ ಫಿಲೋಮಿನಾ ಪ್ರೌಢಶಾಲೆ ಪುತ್ತೂರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 1983ರಲ್ಲಿ ಸೇವೆಗೆ ಪಾದಾರ್ಪಣೆಗೈದ ತಾವು 1984ರಲ್ಲಿ ಕೂಳೂರಿನ ಪ್ರೌಢಶಾಲೆಗೆ ವರ್ಗಾವಣೆಗೊಂಡಿದ್ದೀರಿ. ತದನಂತರ 2004ರಲ್ಲಿ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆಗೆ ವರ್ಗಾವಣೆಗೊಂಡು ಇದೀಗ 31 ಜನವರಿ 2019ರಂದು ವೃತ್ತಿಯಿಂದ ನಿವೃತ್ತಿಗೊಂಡಿದ್ದೀರಿ. ಸಾಧಿಸುವ ಹಂಬಲ ಇದ್ದವರಿಗೆ ಅವಕಾಶಗಳು ಸಿಕ್ಕೇ ಸಿಗುತ್ತವೆ ಎಂಬ ಮಾತಿನಂತೆ ತಮ್ಮ ಸೇವಾ ಅವಧಿಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ರಾಜ್ಯಮಟ್ಟ ರಾಷ್ಟ್ರಮಟ್ಟಗಳಿಗೆ ಗುರುತಿಸುವಂತೆ ಮಾತ್ರವಲ್ಲದೆ ಮನ್ನಣೆ ಗಳಿಸಲು ಪ್ರಮುಖ ನೇತಾರರಾಗಿ ಕಾರ್ಯನಿರ್ವಹಿಸಿದ್ದು ತಮ್ಮ ಸಾಧನೆಗೆ ಸಂದ ಗೌರವವಾಗಿದೆ. ಹರ್ಡ್ಸ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಗೌರವ, ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪುರಸ್ಕಾರಗಳು, ಕರಾಟೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು, ಅಥ್ಲೆಟಿಕ್ನಲ್ಲಿ ತಾಲೂಕು ಮಟ್ಟದಲ್ಲಿ ಸಮಗ್ರ ಪ್ರಶಸ್ತಿ, ಹೀಗೆ 10 ಹಲವು ಬಹುಮಾನಗಳನ್ನು ಗಳಿಸುವುದರೊಂದಿಗೆ ಸಂಸ್ಥೆಗೆ ಗೌರವವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದೀರಿ. ಶ್ರೀಯುತ ಅನ್ಸರಿನೋಳಿ, ದಯವಿಟ್ಟು ಅನ್ಸರಿನೋಳಿ ಅವರು ಬರ್ತಿದೆ. ಒಳ್ಳೆ ಕಾರ್ಯಕ್ರಮಗಳು ಈ ಹಾಲಲ್ಲಿ ಮೂಡಿ ಬರಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ವಿಶೇಷವಾಗಿ ಅವರಿಗೆ ಕೂಡ, ಶೇಖರ್ ಶೆಟ್ಟಿ ಅವರಿಗೆ ಕೂಡ ವಂದನೆಗಳು. ನಮ್ಮ ಸಾಕ್ಷಿಯಾಗ್ತಾ ಇದ್ದೇವೆ. ಶ್ರೀಯುತ ಉರ್ಬನ್ ಮಸ್ಕರೇನಸ್ ಸರ್ ಇವರಿಗೆ ಶ್ರೀಮತಿ ವಾಣಿ ಆಳ್ವ ಇವರು ಶಾಲನ್ನು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಸರ್ ಇದ್ದಾರೆ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಮೈಸೂರು ಪೇಟವನ್ನು ತೊಡಿಸುವುದರ ಮೂಲಕ ಅವರಿಗೆ ವಿಶೇಷವಾದಂಥ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಶ್ರೀಮತಿ ಸೇವಂತಿ ಮೇಡಮ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರು ಫಲಪುಷ್ಪಗಳನ್ನು ನೀಡುವುದರ ಮೂಲಕ ಗೌರವದ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ರಘುನಾಥ್ ಸರ್ ಇವರು ಸನ್ಮಾನ ಪತ್ರವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾರ್ಗದರ್ಶಕರು ಆಗಿರುವಂಥ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಶ್ರೀಯುತ ತಾರನಾಥ್ ಸರ್, ಹಾಗೆ ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿರುವಂತಹ ಚಿನ್ನದ ಉಂಗುರವನ್ನು ತೊಡಿಸುವುದರ ಮೂಲಕ ಶ್ರೀಯುತ ತ್ಯಾಗಂ ಸರ್ ಅಧ್ಯಕ್ಷರು, ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷರು ತೊಡಿಸ್ತಾ ಇದ್ದಾರೆ. ಆ ಉಂಗುರವನ್ನು ನೋಡುವಾಗ ನಮ್ಮೆಲ್ಲರ ನೆನಪು ಅವರಿಗೆ ಸದಾ ಇರಲಿ, ಅವರ ಜೀವನದುದ್ದಕ್ಕೂ ಬಾಳು ಹಸನಾಗಲಿ, ಅವರ ವೃತ್ತಿ ಬದುಕು ಇನ್ನಷ್ಟು ಉಜ್ವಲವಾಗಲಿ ದೇವರವರಿಗೆ. ಅದೇ ರೀತಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ತಲಪಾಡಿಯ ಸುಜಯ ಮೇಡಮ್ ಇವರು ಚಿನ್ನದ ಉಂಗುರವನ್ನು ನೀಡುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚಪ್ಪಾಳೊಂದಿಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಸೇರಿರುವಂಥ ಎಲ್ಲ ಗಣ್ಯರು ಫಲಪುಷ್ಪದೊಂದಿಗೆ, ಪುಷ್ಪಗುಚ್ಛಗಳೊಂದಿಗೆ ನಿವೃತ್ತರನ್ನು ಅಭಿನಂದಿಸ್ತಾ ಇದ್ದಾರೆ. ಇವರ ನಿವೃತ್ತಿಯ ಬದುಕು ಸದಾ ಉಜ್ವಲವಾಗಲಿ, ದೇವರವರಿಗೆ ಸದಾಯುರ ಆರೋಗ್ಯವನ್ನು ಕರುಣಿಸಲಿ ಎನ್ನುವಂಥ ತುಂಬು ಹಾರೈಕೆ ನಮ್ಮೆಲ್ಲರದು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಗೌರವದ ಪ್ರಣಾಮಗಳು. ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಶಃ ಉರ್ಬನ್ ಸರ್ ಅವರ ಈ ಒಂದು ಯಶಸ್ಸಿನ ಹಿಂದೆ
ಅವರ ಶ್ರೀಮತಿಯ ಒಂದು ಅವಿರತ ಶ್ರಮ ಇದೆ, ಅವರ ಪ್ರೋತ್ಸಾಹ ಇದೆ, ಅವರ ಕುಟುಂಬ ವರ್ಗದ ಪ್ರೋತ್ಸಾಹ ಇದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮತಿ ಉರ್ಬನ್ ಮಂಗಳೂರು ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಹಮ್ಮದ್ ಮೋನು, ನಮ್ಮೆಲ್ಲರ ಮಾರ್ಗದರ್ಶಕ ಶ್ರೀಯುತ ಮಹಮ್ಮದ್ ಮೋನು ಇವರು ಆಗಮಿಸಿದ್ದಾರೆ. ತಮಗೆ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಭಾಳಷ್ಟು ಸಂತೋಷವಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಖಂಡಿತವಾಗಿ ಉರ್ಬನ್ ಮಸ್ಕರಿಷ್ ಅವರ ನಿವೃತ್ತಿಯ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯಲೆಂದು ದೇವರಲ್ಲಿ ಪ್ರಾರ್ಥಿಸಿ, ಖಂಡಿತವಾಗಿ ಭಾಳಷ್ಟು ಸನ್ಮಾನ ಅಥವಾ ಕಾರ್ಯಕ್ರಮ ಆಗಿರ್ಬೋದು ಉರ್ಬನ್ರವರೇ, ಆದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದ ದಿವಸ ಇವತ್ತು. ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಆದರೆ ಮಧ್ಯದಲ್ಲಿ ಬರುವಂಥ ಬದುಕು ಅನಿವಾರ್ಯ. ಆ ಬದುಕಿನಲ್ಲಿ ಭಾಳಷ್ಟು ಸಂತೋಷ ಕಷ್ಟ ಎಲ್ಲ ಬಂದಿರ್ಬೋದು, ಆದರೆ ಇವತ್ತು ನೀವು ನಿಮ್ಮ ಸೇವೆಯಲ್ಲಿ ಭಾಳಷ್ಟು ವಿದ್ಯಾದಾನ ಕೊಟ್ಟು ಮಕ್ಕಳಿಗೆ ಜೊತೆಗೆ ಇಲಾಖೆಗೆ ಒಳ್ಳೆಯ ಸಹಕಾರ ನೀಡಿರಿ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ದೇಶದಲ್ಲಿ ಸೈನಿಕರು, ಶಿಕ್ಷಕರು ಇವರಿಬ್ಬರನ್ನು ನಾವು ಎಷ್ಟು ಪೂಜಿಸಿದರೂ ಎಷ್ಟು ಗೌರವ ಕೊಟ್ಟರೂ ಸಾಕಾಗಲಿಕ್ಕಿಲ್ಲ. ಸೈನಿಕರು, ಶಿಕ್ಷಕರು ಈ ದೇಶದ ಸಂಪತ್ತು. ಎಷ್ಟು ದೊಡ್ಡ ವಿಜ್ಞಾನ ಇರಲಿ, ಯಾರೇ ಇರಲಿ, ಆ ಎರಡು ಕುಟುಂಬದ ಮಧ್ಯೆ ಬೇರೆ ಯಾರು ಸಿಕ್ಕಲಿಕ್ಕೆ ನಮಗೆ ಕಾಣೋದಿಲ್ಲ. ಹಾಗಾಗಿ ಶಿಕ್ಷಕರನ್ನು, ಸೈನಿಕರನ್ನು ನಾವು ಎಲ್ಲರೂ ಭಾರತೀಯರು ಗೌರವದಿಂದ ಕಾಣೋದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ಆ PT ಮಾಸ್ಟರ್ ಇದ್ದಾರಲ್ಲ, ಅವರನ್ನು ಮಾತ್ರ ಖಂಡಿತವಾಗಿ ಯಾವ ರೀತಿಯಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಹುದ್ದೆ ಖಂಡಿತವಾಗಿ ಒಂದು ಶಾಲೆಯಲ್ಲಿ ಒಂದು ಮಕ್ಕಳನ್ನು, ಒಂದು ಆರೋಗ್ಯವಂತ ಮಗುವನ್ನು ಬೆಳೆಸಲಿಕ್ಕೆ ಆ ಒಂದು ಮಾಸ್ಟರ್ಗಳು ಭಾಳಷ್ಟು ತ್ಯಾಗಮಯ ಜೀವನ ಮಾಡ್ತಾ ಇದ್ದಾರೆ. ಬಿಸಿಲು ಮಳೆ ಲೆಕ್ಕಿಸದೆ ಆ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಕ್ರೀಡೆ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರನ್ನು ಒಂದು ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಮಾತ್ರವಾದ ಪಾತ್ರ ವಹಿಸುವಂಥ ಶಿಕ್ಷಕರು ನಮ್ಮ PT ಮಾಸ್ಟರ್ಗಳು, ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ. ನಾವು ಕೆಲಸಕ್ಕೆ ಸೇರ್ಬೇಕಾದ್ರೆ ಭಾರಿ ಖುಷಿಯಾಗಿ ಆವತ್ತಿನ ದಿನ ನೆನಪಿರ್ತದೆ, ನಿವೃತ್ತಿಯಾದ ದಿನ ನೆನಪಿರ್ತದೆ ಅಂತ ಅಂದ್ಕೊಂಡಿದ್ವಿ. ಕಾರಣ ಇಷ್ಟೇ, ಆವತ್ತಿನ ಭಾವನೆಗಳೇ ಬೇರೆ, ನಿವೃತ್ತಿಯಾಗುವ ದಿನಗಳ ಭಾವನೆಗಳೇ ಬೇರೆ. ನಾವೆಲ್ಲವನ್ನೂ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬೇಕಾಗ್ತದೆ. ಸುದೀರ್ಘ 33 ವರ್ಷ 35 ವರ್ಷಗಳ ಕೆಲಸ ಮಾಡಿ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಅವರು ನಿವೃತ್ತಿ ಆಗ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ. ಯಾಕೆಂದರೆ ಶಿಕ್ಷಣ ಕ್ಷೇತ್ರ ಇವತ್ತು ಏನಾಗ್ತಾಯಿದೆ ಅಂದರೆ ಹಿಂದಿನ ರೀತಿಲಿ ಇಲ್ಲ, ತುಂಬ ಕಷ್ಟಪಡಬೇಕಾಗಿದೆ. ಹಿಂದೆ ಇದ್ದ ಶಿಕ್ಷಕರು ತುಂಬ ಅವರು ಇಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ, ಮಕ್ಕಳೂ ತುಂಬ ಗೌರವ ಕೊಡ್ತಾಯಿದ್ರು. ಇವತ್ತಿನ ಸ್ಥಿತಿಯಲ್ಲಿ ನಾವು ಹೇಗಿದೆಯಪ್ಪ ಅಂದರೆ ತುಂಬ ಕಠಿಣವಾದ ಸನ್ನಿವೇಶದಲ್ಲಿ ಇದ್ದೀವಿ. ಮಕ್ಕಳು ಓದಲ್ಲ, ಅವ್ರನ್ನ ಓದಿಸ್ಬೇಕು, ಅವ್ರಿಗೆ ಹೊಡೆಯೋಂಗಿಲ್ಲ, ಅವ್ರಿಗೆ ಶಿಸ್ತು ಕಲಿಸ್ಬೇಕು. ಇವೆಲ್ಲವನ್ನೂ ಮಾಡಿಕೊಂಡು ಅವರು ಈ ಒಂದು ಕ್ಷೇತ್ರದಲ್ಲಿ ಒಂದು ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ. ನಾನು ಸಹ ಇಲಾಖೆ ಪರವಾಗಿ ಅವರ ನಿವೃತ್ತಿಯ ಜೀವನ, ನಿವೃತ್ತಿಯ ಬದುಕು ತುಂಬ ಸುಖಮಯವಾಗಿರಲಿ ಅಂತ ಹಾರೈಸ್ತಾ, ಸ್ವಲ್ಪ ಗೊಂದಲದ ನಡುವೆ ಇವತ್ತು ಶನಿವಾರ ಮಧ್ಯಾಹ್ನ ಶಾಲೆ ಅಂತೇಳಿ ಸ್ವಲ್ಪ ಗೊಂದಲದ ನಡುವೆ ಅಂತೂ ಅತಿ ಹೆಚ್ಚು ಮಂದಿ ಇಲ್ಲಿ ಆಗಮಿಸಿದ್ದಾರೆ. ಅದರಿಂದ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ವೇದಿಕೆಯಲ್ಲಿರುವಂತಹ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರು, ಇವರ ಬಗ್ಗೆ ನಾನು ಒಂದು ಹೇಳೋದಾದರೆ,
ನಾವು ಸ್ಪೋರ್ಟ್ಸ್ ಆಡುವಾಗ ಅವ್ರು ಎಲ್ಲ ಪ್ರತಿಯೊಂದು ಇದರಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಒಂದು ದಿವಸ ನನ್ನನ್ನು ಕರೆದು ಅಲ್ಲಿ ನಾನಿದ್ದೇನೆ ಮತ್ತು ಹಿಂದೂ ಒಬ್ಬರಿದ್ದಾರೆ, ಕ್ರಿಶ್ಚನ್ ಆಗಬೇಕು ಅಂತ ಹೇಳಿದರು. ನನಗೆ ಭಾಳ ಆಶ್ಚರ್ಯ, ಇವರು ಯಾಕೆ ನನ್ನನ್ನು ಕರೀತಾರೆ ಮೋನೋ ಸರ್ ಅಂತೇಳಿ. ಮತ್ತು ಹೇಳಿದರು, ನೋಡಿ ಸರ್ವಧರ್ಮ ನಮಗೆ ಎಲ್ಲಿ ಹೋದರೂ ಬೇಕು, ಅದು ನಮಗೆ ಮುಖ್ಯ ಅಂತೇಳಿ ಮೋನೋ ಸರೇ ನನ್ನನ್ನು ಕರೆದು ನೀವು ಸಹ ದೀಪ ಹತ್ತಿಸ್ಬೇಕಂತೇಳಿ ಅದರಿಂದ ಇವತ್ತು ನನ್ನ ಈ ಸಭೆಗೆ ಆಗಮಿಸಿದ್ದಾರೆ ಹಾಗೂ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರವೀಂದ್ರ ಸರ್, ನಾನು ಅವರ ಶಾಲೆಗೆ ಅನೇಕ ಬಾರಿ ಭೇಟಿ ಕೊಟ್ಟಿದ್ದೆ. ಅವರು ಆ ಶಾಲಾ ಸಂಚಾಲಕರಾಗಿದ್ದಾರೆ. ಆ ಶಾಲಾ ಸಂಚಾಲಕರಾಗಿ ಅಲ್ಲಿ ಮೊದಲ ದಿವಸ ಹೋಗುವಾಗಲೇ ಒಳ್ಳೆಯ ಉಪಹಾರ ನಮಗೆ ಕೊಟ್ಟಿದ್ದಾರೆ. ಹಾಗೂ ಅನೇಕ ರೀತಿಯ ಅವರ ವಿದ್ಯಾರ್ಥಿಗಳನ್ನು ನೋಡಿದ್ದೆ. ಒಳ್ಳೆಯ ಮಾರ್ಗದರ್ಶನ, ಶಿಸ್ತಿನ ಮನುಷ್ಯ. ಆ ರೀತಿಯಲ್ಲಿ ಅವರು ಸಹ ಇಲ್ಲಿ ಆಗಮಿಸಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮ ಬಿ ಒ ಸರ್, ಈಗಾಗಲೇ ಬಿ ಒ ಸರ್ ಹತ್ರ ನಾನು ಅನೇಕ ಬಾರಿ ಹೋಗಿದ್ದೇನೆ. ಭಾಳ ಹಸನ್ಮುಖದಿಂದಲೇ ಅವರು ನಮ್ಮನ್ನು ಸ್ವಾಗತಿಸ್ತಾಯಿದ್ರು. ಈಗ ಸಹ ನಾನು ಅವರು ಬರ್ತಾರೋ ಇಲ್ಲೋ ಅಂತ ಅನ್ಸ್ಕೊಂಡಿದ್ರು. ಕೊನೆಗೂ ಇಲ್ಲಿಗೆ ಬಂದಿದ್ದಾರೆ. ಅವರು ನಾನು ಹಾರೈಸಿದ್ದಾರೆ. ನಮ್ಮ ಎಲ್ಲ ಸಮಸ್ಯೆಗಳಿದ್ದಾಗ ಅವರಲ್ಲಿ ಹೇಳಿದಾಗ ಅನೇಕ ಸಮಸ್ಯೆಗಳನ್ನು ಅವ್ರನ್ನ ನಿವಾರಿಸಿದ್ದಾರೆ. ಅದರಿಂದ ನಾವು ಬಿ ಒ ಸರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಪೌರ ಆಯುಕ್ತರಾಗಲೇ ಹೇಳಿದ ಹಾಗೆ ನಮಗೆ ಅವರಿಗೆ ಸಂಬಂಧ ಸ್ವಲ್ಪ ಜಾಸ್ತಿ. ಯಾಕೆಂದರೆ ನಮ್ಮ ಸಂಚಾಲಕರು ಯಾವಾಗಲೂ ಸಂಚಾಲಕರಿಗೆ ಮತ್ತು ಪೌರ ಆಯುಕ್ತರಿಗೆ ಯಾವುದೇ ಇದ್ದರೂ ಹೆಚ್ಚಿನದಾಗಿ ಸಬಸ್ಟಿನ್ ಅಂತೇಳಿ. ಹಾಗೆ ಇವತ್ತು ಸಹ ಅವರು ಅದೇ ವಿಷಯವನ್ನು ವಿಚಾರಿಸಿದರು. ಅದರಿಂದಾಗಿ ಪೌರಾಯುಕ್ತರು ಇಲ್ಲಿ ಸಮಯಕ್ಕೆ ಬಂದು ಭಾಳ ಅಚ್ಚುಕಟ್ಟಾಗಿ ಹಾಗೂ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಕ್ಕೆ ತಮಗೂ ಧನ್ಯವಾದಗಳು. ಸಮನ್ವಯ ಅಧಿಕಾರಿ ಪ್ರಶಾಂತ್ ಅವರು ಭಾಳ ಸರಳ ವ್ಯಕ್ತಿ. ಎಲ್ಲಿ ಸಿಕ್ಕಿದ್ರು ಸರ್ ಅಂತೇಳಿ ಹೇಳುವಂಥ ವ್ಯಕ್ತಿ. ಅವರು ಸಹ ಪಾವೂರು ಶಾಲೆಯಿಂದ ಈಗ ಸಮಯ ಅಧಿಕಾರಿ ಆದರೂ ಸಹ ಯಾವ ಅಧಿಕಾರಿ ಇದೆ ಎಲ್ಲ ಅವರಲ್ಲಿ ಯಾವಾಗಲೂ ಹೇಳ್ತಾ ಇರೋದು ನಿಮ್ಮ ಮಾರ್ಗದರ್ಶನ ಬೇಕು ಅಂತೇಳಿ ಅವರು ಇಲ್ಲಿ ಆಗಮಿಸಿದ್ದಾರೆ ಹಾಗೂ ಉತ್ತಮ ನುಡಿಯನ್ನು ನುಡಿದಿದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮ ನಿವೃತ್ತರಾದಂಥ ಎಲ್ಲ ಅಧ್ಯಾಪಕರನ್ನು ಕೇಳಿಕೊಂಡಾಗ ಅವರು ಇಲ್ಲಿ ಆಗಮಿಸಿದ್ದಾರೆ. ಹಾಗೂ ಬೆಳಿಗ್ಗೆ ಸಮೇತ ನಾನು ಬೆಳಿಗ್ಗೆನೇ ಫೋನ್ ಮಾಡಿ ಸಮೇತ ಮಾಡಿ ಅವರು ಸಮೇತ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದರೆ ಈ ಕಾರ್ಯಕ್ರಮ ಆಗಬೇಕಂದ್ರೆ ಇಷ್ಟೊಂದು ಆಗಬೇಕಂದ್ರೆ ನಮ್ಮ ಉಳ್ಳಾಲದಲ್ಲಿ ಒಂದು ಸಂಪ್ರದಾಯ ಒಂದು ಇದೆ. ಉಳ್ಳಾಲದ ಸಂಪ್ರದಾಯದ ಪ್ರಕಾರ ಈಗಾಗಲೇ ಅವರು ಹೇಳಿದ ಹಾಗೆ ನಾನು ಬಂದಾಗೆ ತಾರನಾಥ್ ಸರ್ ಅವರು, ಅದಾದ ನಂತರ ತುಕಾರಾಮ್ ಸರ್ ಹಾಗೂ ಈಗ ಲೋಕನಾಥರು ಹಾಗೂ ನಾನು. ಯಾಕೆಂದರೆ ಈ ಸಂಪ್ರದಾಯವನ್ನು ಮುರಿಬಾರ್ದು ಅಂತೇಳಿ ಈಗಿನ ನಮ್ಮ ಭಾಳ ಪಾದರಸದಂತ ಇದ್ದಂತಹ ನಮ್ಮ ಅಧ್ಯಕ್ಷರು ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ ನನಗೆ ಗೊತ್ತಿಲ್ಲ. ನಾನು ಕೇವಲ ಒಂದು ಉದಾಹರಣೆ ಕೊಡೋದು, ರೆಡ್ ಕೆಮಲಿಂದ ನಾನು ಮತ್ತು ಅವರು ಒಟ್ಟಿಗೆ ಕಾರಲ್ಲಿ ಬರ್ತಾ ಇದ್ದೇವೆ. ರೆಡ್ ಕೆಮಲಿಂದ ಬೆಸೆಂಟ್ವರೆಗೆ ಬರಬಾರ್ದು ಸಹ ಪ್ರೋಗ್ರಾಮ್ ಲೀಸ್ಟನ್ನು ಚಾಟ್ ಮಾಡ್ತಾ ಇದ್ದಾರೆ, ಫೋನಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕೈಯಲ್ಲಿ ಡ್ರೈವಿಂಗ್, ಒಂದು ಕೈಯಲ್ಲಿ ಇದು. ಹಾಗೆ ಯಾವುದೇ ಕೆಲಸಗಳನ್ನು ಎಂಥವ್ರನ್ನ ಬೇಕಾ ಸಂಪರ್ಕಿಸಲಿಕ್ಕೆ. ಹಾಗೆ ಅವರಿಗೆ ಸಹ ಒಳ್ಳೆ ತಂಡ ಸಿಕ್ಕಿದೆ. ನಮ್ಮ ಕಾರ್ಯದರ್ಶಿಗಳು ಮತ್ತು ಉಳಿದವರು ಮತ್ತು ನಮ್ಮ ಉಳ್ಳಾಲಯದ ಎಲ್ಲ ಹೀರೋಗಳು ಅವರೊಟ್ಟಿಗೆ ಇರೋದರಿಂದ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಹಾಗೂ ನನ್ನನ್ನು ಭಾಳಷ್ಟು ಅಭಿನಂದಿಸಿದ್ದಾರೆ ಹಾಗೂ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಹಾಗೂ ತ್ಯಾಗಂ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಉಳ್ಳಾಲ ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದು ಮಾತ್ರವಲ್ಲ, ನಮ್ಮ ದಕ್ಷಿಣ ವಲಯದಿಂದ ಹಾಗೂ ನಮ್ಮ ಅನೇಕ ದೈಹಿಕ ಶಿಕ್ಷಣ ನಾನು ಆಮಂತ್ರಿಸಿದಾಗ ಭಾಳ ಸಂತೋಷದಿಂದ ನಾವು ಇಲ್ಲಿಗೆ ಆಗಮಿಸ್ತೇವೆ, ಖಂಡಿತ ಬರ್ತೇವೆ ಅಂತೇಳಿ ಎಲ್ಲ ಇಲ್ಲೇ ಮುಂದೆ ನನ್ನ ಕಾಣ್ತಾ ಇದ್ದಾರೆ. ಅದರಿಂದ ನಾನು ಹೆಸರು ತೆಗೆಯುವ ಇದರಲ್ಲಿಲ್ಲ. ಅದರಿಂದಾಗಿ ತಾವೆಲ್ಲರೂ ಆಗಮಿಸಿರ ತಮ್ಮಗೂ ಧನ್ಯವಾದಗಳು. ಮತ್ತು ನಮ್ಮ ಉತ್ತರ ವಲಯದ ಉತ್ತರ ವಲಯದಲ್ಲಿರುವಾಗ ದಿವಾಕರ್ ಹೆಗ್ಡೆ ಆಗ ನಮ್ಮ ನೇತೃತ್ವದಲ್ಲಿದ್ದರು. ಅವರು ಇವತ್ತು ಬರಬೇಕಾಗಿತ್ತು, ಬೊಂಬಾಯಿಗೆ ಹೋಗಿದ್ದಾರೆ. ಹಾಗೂ ದಯಾನಂದ ಮಾಡ ಮತ್ತು ಈಗ ಹರೀಶ್ ರೈ ಇವರೆಲ್ಲ ಇದ್ದಾರೆ. ನಾವು ಯಾಕೆಂದರೆ ಅಲ್ಲಿ ಸಹ ಒಂದು ಒಳ್ಳೆ ಟೀಮ್ ಇತ್ತು ಆಗ. ಆ ಟೀಮ್ ಇದು ಸಹ ಅದರ ನೆನಪಿನಲ್ಲಿ ಇವತ್ತು ಅವರಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ನನಗೊಂದು ಭಾಳ ಸಂತೋಷ ಏನಂದರೆ ನಮ್ಮ ಲಿಲ್ಲಿ ಮೇಡಮ್ ಇವರು ಸಹ ನಮ್ಮಲ್ಲಿ ಆಗಮಿಸಿದ್ದಾರೆ. ಆಗಮಿಸಿ ನಮಗೆ ಅವರು ಶುಭ ಕೋರಿದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಅಂತ ರಘುನಾಥ್ ಸರ್ ಅವ್ರು ಭಾಳ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಕಾರ್ಯಗಳನ್ನು ನಡೆಸಬೇಕಾದ್ರೆ ಭಾಳ ಮುಖ್ಯವಹಿಸಿ ಈಗ ಸಹ ನೋಡಿ ಕೂತ್ಕೊಂಡಲ್ಲಿಂದಲೇ ಒತ್ತಿಕೊಂಡು ತಮ್ಮ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಹಾಗೂ ಈ ಹಾಲ್ ದೊರಕಲಿಕ್ಕೆ ತುಕಾರಾಮ್ ಸರ್ ಮತ್ತು ಲೋಕನಾಥ್ ಸರ್ ಅವರು ತುಂಬ ಶ್ರಮಿಸಿದ್ದಾರೆ. ಹೊಸ ಹಾಲ್ ಮೊದಲ ಬಾರಿಗೆ ನನಗೇನೇ ಅವಕಾಶ ಸಿಕ್ಕಿದ್ದೊಳಗ ಭಾಳ ಸಂತೋಷ ಆಗಿದೆ. ಅದೇ ರೀತಿಯಲ್ಲಿ ನನ್ನ ಸಹೋದ್ಯೋಗಿಗಳು ಬಂಧುಗಳು ಇಲ್ಲಿ ಆಗಮಿಸಿದ್ದಾರೆ ಮತ್ತು ಇನ್ಯಾರ ನಮ್ಮ ಹೊಸ ಕುರಲ್ ಚಾನೆಲ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಇನ್ನು ವೇದಿಕೆಯಲ್ಲಿ ಮತ್ತು ಇಲ್ಲಿ ಯಾರನ್ನಾದರೂ ನಾನು ಸ್ಮರಿಸಲದ ದಯವಿಟ್ಟು ಮತ್ತೊಮ್ಮೆ ನನ್ನ ಕುಟುಂಬದ ಪರವಾಗಿ ನಮ್ಮ ಧರ್ಮಪತ್ನಿ ಪ್ರಮೀಳಾ ಮತ್ತು ನನ್ನ ಮಕ್ಕಳು 2 ಪೈಲ್ವಾನ್ಗಳಿದ್ದಾರೆ, ಪ್ರಜ್ವಲ್ ಮತ್ತು ಉಜ್ವಲ್, ಇವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿದ್ಯಾರತ್ನ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಲೋಕೇಶ್ ಸರ್ ಅವರು, ಹಾಗೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ಶ್ರೀಯುತ ಪ್ರಶಾಂತ್ ಸರ್ ಅವರು, ಹಾಗೆ ನಮ್ಮ ಉಳ್ಳಾಲ ಪುರಸಭೆಯ ಆಯುಕ್ತ ಆಗಿರುವಂಥ ಶ್ರೀಮತಿ ವಾಣಿ ಆಳ್ವ ಮೇಡಮ್ ಅವರು, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಎಲ್ಲರನ್ನೂ ಕೂಡ, ಹಾಗೆ ಅಧಿಕಾರಿ ವರ್ಗದವರನ್ನು, ಹಾಗೆ ಬಂದಿರುವಂಥ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಮಿತ್ರರುಗಳನ್ನು, ಹಾಗೆ ಅವರ ಅಭಿಮಾನಿಗಳನ್ನು, ಅವರ ಕುಟುಂಬ ವರ್ಗದವರನ್ನು, ಹಾಗೆ ಮಾಧ್ಯಮದ ಬಂಧುಗಳನ್ನು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ